ಪರಾಜಿತ ಅಭ್ಯರ್ಥಿ ಏನು ಸನ್ಮಾನ್ಯ ಶ್ರೀ ಎಸ್.ಆರ್. ಗೌಡರು ಅನೇಕ ವಿಚಾರಗಳನ್ನ ಮಾತಾಡಿದ್ದಾರೆ. ಅದಕ್ಕೆಲ್ಲದಕ್ಕೂ ಉತ್ತರ ಕೊಡೋದಕ್ಕೇನೆ ನಾನಾಗ್ಲಿ, ರವಿ ಅವರಾಗ್ಲಿ, ಸಿ.ಆರ್. ಉಮೇಶ್ ಅವರಾಗ್ಲಿ ಇವತ್ತು ಇಲ್ಲಿ ನಿಮ್ಮ ಮುಂದೆ ಹಾಜರಾಗಿರೋದು. ಅದರಲ್ಲಿ ನಾನು ಫಸ್ಟು ಮೊದಲನೇದಾಗಿ ಎಸ್.ಆರ್. ಗೌಡ್ರನ್ನ ಕೇಳಲಿಕ್ಕೆ ಬಯಸ್ತೇನೆ. DCC ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ತಾವು ಸ್ಪರ್ಧೆ ಮಾಡಿದ್ದೀರಿ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಪ್ರತಿಯೊಬ್ಬರಿಗೂ ಸ್ಪರ್ಧೆ ಮಾಡಲಿಕ್ಕೆ ಅವ್ರದೇ ಆದಂಥ ಹಕ್ಕಿರುತ್ತೆ. ಆದರೆ ನಾನು ಕೇಳ್ತೀನಿ, ಈ ತಾಲ್ಲೂಕಿನ ರೈತರ ಪರವಾಗಿ DCC ಬ್ಯಾಂಕಿಗೆ ನಿಮ್ಮ ಕೊಡುಗೆ ಏನಿದೆ? DCC ಬ್ಯಾಂಕ್ನಿಂದ ರೈತರಿಗೆ ಸಹಾಯ ಮಾಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಕೊಡುಗೆ ಏನಿದೆ? ನೀವು ಯಾವ ರೈತರಿಗೆ ಹೋಗಿ ನಮ್ಮ ಬ್ಯಾಂಕ್ನ ಅಧ್ಯಕ್ಷನಾಗಲಿ, ನಮ್ಮ ನಿರ್ದೇಶಕರನ್ನಾಗಲಿ ಕಂಡು ಸಾಲ ಕೊಡಿಸಿರ್ತಕ್ಕಂಥದ್ದು ಏನಾದರೂ ಇದೆಯಾ? ಅಥವಾ ಯಾವತ್ತಾದ್ರೂ ಯಾವುದಾದ್ರೂ ಒಂದು ಸಂಘಕ್ಕೆ, ಈಗ ನಾವು ಜಿಲ್ಲಾ ಬ್ಯಾಂಕ್ನಿಂದ ಏನೋ ಸಂಘಗಳಿಗೆ ಅಂದರೆ ಫ್ಯಾಕ್ಸ್ಗಳಿಗೆ ಸಾಲ ಕೊಡ್ತಕ್ಕಂಥದ್ದು ಅದು ಪ್ರೋಸೆಸ್ ಯಾವಾಗಲೂ ನಡೀತಾನೆ ಇರ್ತದೆ. ಅದಾಗಿ ಕೂಡ ಏನು ಆ ಸಂಬಂಧಪಟ್ಟ ಫ್ಯಾಕ್ಸ್ನಲ್ಲಿ ರೈತರು ಇರ್ತಾರೆ, ಅಂಥ ರೈತರಿಗೆ DCC ಬ್ಯಾಂಕ್ನಿಂದ ಸಾಲ ಆ ಸಂಘಕ್ಕೆ ಕೊಟ್ಟು ಸಂಘದ ಮುಖೇನ ರೈತರು ಕೊಡೋದು ಒಂದು ದಾರಿ. ಆದರೆ ಮತ್ತೊಂದು ದಾರಿ ತಮ್ಮೆಲ್ರಿಗೂ ಮಾಹಿತಿಗೋಸ್ಕರ ಹೇಳ್ತೀನಿ, ಆ ಏನು ಸಂಘದ ಸ್ವಂತ ಬಂಡವಾಳದಲ್ಲಿ ಸಮೇತ ಆ ಸಂಬಂಧಪಟ್ಟ ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥ ಅವಕಾಶ ಇದೆ. ನೀವು ಡೆಪಾಸಿಟ್ ಇಟ್ಕೊಂಡು ಆ ಡೆಪಾಸಿಟ್ ದುಡ್ಡಲ್ಲೇ ನೀವೇನೇ ರೈತರಿಗೆ ಬೆಳೆ ಸಾಲ ಕೊಡ್ಬೋದು. ಅಥವಾ ಯಾವ್ದಾದ್ರು ಸಂಬಂಧಪಟ್ಟಂತ ನ್ಯಾಷನಲೈಸ್ ಬ್ಯಾಂಕ್ನ ಸಂಪರ್ಕಿಸಿ ಆ ಬ್ಯಾಂಕ್ನ ಮುಖೇನ ಸಾಲ ಕೊಡಿಸ್ತಕ್ಕಂಥ ಅವಕಾಶ ಇದೆ. ಎಸ್.ಆರ್. ಗೌಡರು DCC ಬ್ಯಾಂಕ್ ಬಗ್ಗೆ ಮತ್ತು ನಮ್ಮ ಅಧ್ಯಕ್ಷರು ಹೆಸರನ್ನ ಹೇಳ್ದಂಗೆ ಪರೋಕ್ಷವಾಗಿ ಏನು ಟೀಕೆ ಮಾಡಿದ್ದಾರೆ, ಎಸ್.ಆರ್. ಗೌಡರು ಮತ್ತು ಏನು ನಮ್ಮ JDS ನ ಅಧ್ಯಕ್ಷರಾದಂಥ ಪ್ರಕಾಶ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಮೊದಲು ನಮ್ಮ ಏನು ಫ್ಯಾಕ್ಸ್ನ ರೈತರ ಹಿತ ಕಾಪಾಡ್ರಿ. ಹಿತ ಕಾಪಾಡೋದಕ್ಕೆ ನಿಮ್ಗೊಂದು ಅವಕಾಶ ಇದೆ, ಅದನ್ನು ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನಮ್ಮ ಪುರಸಭೆಯ ವಿಚಾರದಲ್ಲಿ ತುಮಕೂರಿನ ಜಿಲ್ಲೆಯ PD ಅಧಿಕಾರಿ ಒಳಗೊಂಡಂತೆ ಇವತ್ತು ಒಂದು ಸಭೆನ ಮಾಡಿ ಏನು ಬಹಳ ದಿನದಿಂದ ನೀರಿನ ವ್ಯತ್ಯಾಸಗಳು, ಕೊರತೆಯ ವಿಚಾರಗಳಲ್ಲಿ ಪಟ್ಟಣದಲ್ಲಿ ಬಹಳ ದಿನದ ಆಸೆಯಂತೆ ಪ್ರತಿಯೊಬ್ಬರ ಮನೆಗೂ ಆದಷ್ಟು 2 ದಿನಕ್ಕೊಮ್ಮೆ ಸಿಹಿಯ ನೀರನ್ನು ತಲುಪಿಸ್ಬೇಕು ಅನ್ನೋದನ್ನು ನಾವೇನು ಶ್ರಮವಾಗ್ತಿದ್ದೋ ಅದರಂತೆ ಈ ಇಂದಿನ ವಾರದಿಂದ ಪ್ರತಿಯೊಬ್ಬರ ಮನೆಗೂ 2 ದಿನಕ್ಕೊಮ್ಮೆ ಸಿಹಿಯ ನೀರನ್ನು ವಿತರಣೆ ಮಾಡ್ತಿರೋಂಥದ್ದನ್ನ ನಾನು ಈಗ ತಾನೇ ಎಲ್ಲ ಅಧಿಕಾರಿಗಳ ಒಳಗೊಂಡಂತೆ ತಿಳ್ಕೊಂಡಂತೆ ಸಭೆಯಲ್ಲಿ ನಿಗದಿಯಾಗಿರುವಂಥದ್ದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿದ್ದೇನೆ. ನಾನು ಸಾಮಾಜಿಕ ತಾಣದ ಮೂಲಕ ಏನು ನಿಮ್ಮ ಮೂಲಕ ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದರೆ, ಯಾರ ಮನೆಗಾದರೂ 2 ದಿನಕ್ಕೊಮ್ಮೆ ನೀರನ್ನು ಬರದೇ ಇರೋಂಥದ್ದು ಏನಾರ ಕಂಪ್ಲೇಂಟ್ ಇದ್ದರೆ ನನ್ನ ಆಫೀಸ್ಗೆ ಇಲ್ಲ ನನ್ನ ಫೋನ್ ಮೂಲಕ ಇಲ್ಲ ಅಂದರೆ ಪುರಸಭೆ ಆಫೀಸ್ಗೆ ನೀವು ಆ ಒಂದು ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಬಂದಿದ್ದೇನೆ. ನಮ್ಮ ಅಧಿಕಾರಿಗಳು ಈ ಕೆಲಸವನ್ನು ಮಾಡಬೇಕಾದ್ರೆ ಏನಾದ್ರು ತೊಡಕಾಗಿದ್ದರೆ ಇಲ್ಲ ಏನಾದ್ರು ವ್ಯತ್ಯಾಸಗಳಿದ್ರೆ, ಏನಾದ್ರು ಕೊರತೆ ಇದ್ದರೆ ಅದನ್ನು ಸರಿಪಡಿಸಲಿಕ್ಕೆ ನಾನು ತಯಾರಿದ್ದೇನೆ. ಸೊ ಹಾಗಾಗಿ ನಾನು ಪುರಸಭೆಯ ವ್ಯಾಪ್ತಿ ಒಳಗೊಂಡಂಥ ಎಲ್ಲ ಮನೆಗಳಿಗೂ 2 ದಿನಕ್ಕೊಮ್ಮೆ ಸಿಹಿಯ ನೀರನ್ನು ಮತ್ತು ಪ್ರತಿದಿನ ಬೋರ್ವೆಲ್ ನೀರನ್ನು ವಿತರಣೆ ಮಾಡ್ತಿರೋಂಥ ವಿಚಾರದಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಸರಿಪಡಿಸಲಿಕ್ಕೆ ನಾವು ತಯಾರಿದ್ದೇವೆ ಅನ್ನೋ ಮಾತನ್ನು ಈ ಮೂಲಕ ಹೇಳ್ತಾ ಇದ್ದೀನಿ. ಧನ್ಯವಾದ.